ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಚಾನಲ್ನಲ್ಲಿ ಕ್ರಿಸ್ಮಸ್ ಡೇದು ಒಂದು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಊರಲ್ಲಿ ಯಾವ ರೀತಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ, ಯಾವ ರೀತಿ ಚರ್ಚ್ ಡೆಕೋರೇಷನ್ ಆಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ, ಒಂದು ಮಿನಿ ವ್ಲಾಗ್ ಅಷ್ಟೇ. ನಾನು ಇವತ್ತು ಸ್ವಲ್ಪ ಕ್ರೌಡ್ ಕಡಿಮೆ ಇದ್ದಾಗ ಬಂದಿದ್ದೀನಿ. ನಂಗೆ ಕ್ರೌಡ್ ಜಾಸ್ತಿ ಇದ್ದರೆ ನನಗೆ ಇಂಟ್ರೆಸ್ಟ್ ಆಗಲಿಕ್ಕೆ, ಯಾಕಂದರೆ ಏನು ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಕ್ರೌಡ್ ಕಡಿಮೆ ಇದ್ದಾಗ ಬಂದಿದ್ದೀನಿ. ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ನಮ್ಮೂರಲ್ಲಿ ಕ್ರಿಸ್ಮಸ್ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ, ಯಾವ ರೀತಿ ಡೆಕೋರೇಷನ್ ಆಗಿದೆ, ಚರ್ಚ್ ಯಾವ ರೀತಿ ಇದು ಮಾಡಿದ್ದಾರೆ ಅಂತೇಳಿ. ಬನ್ನಿ ನೋಡಿ, ನೋಡಿ ಕ್ಯಾಂಡಲ್ ಎಲ್ಲ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ, ಡೆಕೋರೇಷನ್ ಆಗಿದೆ. ಹೌದಾ, ಪ್ರೇಯರ್ ಮಾಡ್ತಿದ್ದಾರೆ, ಲೈಟಿಂಗ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಸಹ ಯಾರಾದರೂ ನಿಮ್ಮ ಊರಲ್ಲಿ ಯಾವ ರೀತಿ ಚರ್ಚ್ ಡೆಕೋರೇಷನ್ ಆಗಿದೆ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ ನೋಡೋ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನೀವು ಇಷ್ಟೊತ್ತು ನೋಡಿದ್ದು ಚರ್ಚ್ ಗ್ರೌಂಡ್ ಒಳಗಡೆ ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂತ. ನೀವು ಇವಾಗ ನೋಡ್ತಾ ಇರೋದು ನೆಕ್ಸ್ಟ್ ಚರ್ಚ್ ಒಳಗಡೆ ಯಾವ ರೀತಿ ಡೆಕೋರೇಷನ್ ಆಗಿದೆ ಅಂತೇಳಿ ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿ, ನಾನು ತುಂಬ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಫ್ಲವರ್ ಡೆಕೋರೇಷನ್ ಆಗಿದೆ ಅಂತ. ಅವಾಗ ಇದು ನೆಕ್ಸ್ಟ್ ಇದು ಮತ್ತೆ ಗ್ರೌಂಡ್ ಒಳಗಡೆ ಸೈಡಿಗೆ ಯಾವ ರೀತಿ ಅವರು ಜೀವನನ ಒಂದು ನಡೆಸಿದ್ರು, ಯಾವ ರೀತಿ ಅವ್ರ ಜೀವನ ಚರಿತ್ರೆ ಅಂತ ಒಂದು ಆರ್ಟ್ ಮುಖಾಂತರ ತೋರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಇದರಲ್ಲಿ ತೋರಿಸ್ತಿದ್ದಾರಲ್ಲ, ಅದಕ್ಕೆಲ್ಲ ಲೈಟಿಂಗ್ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿದೆ. ಫೋಟೋ ಸೆಕ್ಷನ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಲ್ಲಿ. ನೋಡಿ, ಇಲ್ಲಿ ಏನೋ ಒಂಥರ ಸ್ನೋ ಟೈಪ್ ಮಾಡಿದ್ದಾರೆ. ಸ್ನೋ ಇದರಲ್ಲಿ ಏಸು ಮಲಗಿದ್ದಾನೆ ಅನ್ನೋ ರೀತಿ ತೋರಿಸಿದ್ದಾರೆ. ನೋಡಿ, ಇದು ನೆಕ್ಸ್ಟು ಅವ್ರದ್ದು ಒಂದು ಲೈಬ್ರರಿ ಟೈಪ್ ಮಾಡಿದ್ದಾರೆ, ಮ್ಯೂಸಿಯಂ ಟೈಪು. ಅವ್ರದ್ದು ಎಲ್ಲ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಅವರ ಕ್ರಿಶ್ಚಿಯನ್ಸ್ ಇದ್ರದ್ದು. ತುಂಬ ಚೆನ್ನಾಗಿದೆ ಎಲ್ಲ ಮ್ಯೂಸಿಯಮ್ಸ್ ಎಲ್ಲ. ಅದರಲ್ಲೆಲ್ಲ ಪರ್ಟಿಕ್ಯುಲರ್ ಬೇಕಾಗಿರೋ ವಸ್ತುಗಳೆಲ್ಲ ಸಿಗುತ್ತೆ. ಒಂದೊಂದು ವಸ್ತುಗಳು ಸಹ ತುಂಬ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಮೇರಿ ಜಾತ್ರೆಯಲ್ಲಿ ತುಂಬ ಜೋರು ಇರುತ್ತೆ, ತುಂಬ ಜನ ಇರ್ತಾರೆ ಇಲ್ಲಿ. ತುಂಬ ಇದೊಂದು ಹಿಸ್ಟಾರಿಕಲ್ ಪ್ಲೇಸು ಅಂತಾರೆ. ಇಲ್ಲೆಲ್ಲ ತುಂಬ ಜನ ಒಂದು ಉಳ್ಕೊಳ್ಳೋದು ಇದು ಮಾಡ್ತಾರೆ. ಇದು ಇಲ್ಲಿ ಗ್ರೌಂಡಲ್ಲಿ ಕಾಣ್ತಿದೆಯಲ್ಲ, ಅದು ಸ್ಕೂಲ್. ಅದು ಆ ಸ್ಕೂಲ್ನ 1 ವೀಕ್ ಹಾಲಿಡೇನೇ ಕೊಟ್ಟಿರ್ತಾರೆ. ಅಲ್ಲೆಲ್ಲ ಸ್ಟೇ ಆಗಿರ್ತಾರೆ. ಇವ್ರು ಬಂದುಬಿಟ್ಟು ಬೇರೆ ಕಡೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲೆಲ್ಲ ಚರ್ಚಲ್ಲಿ ನಾನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನನ್ನ ಟ್ಯೂಷನ್ ಕ್ಲಾಸಲ್ಲಿ ಈವ್ನಿಂಗ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ದೀನಿ. ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಕ್ಕಳು ಓದ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಈವೆಂಟ್ಸು ಸೆಲೆಬ್ರೇಷನ್ ಮಾಡ್ತೀನಿ. ಹಾಗೆ ಇದನ್ನು ಸಹ ಸೆಲೆಬ್ರೇಷನ್ ಮಾಡಿದ್ದೀನಿ, ಒಂದು ಸ್ಮಾಲ್ ಸೆಲೆಬ್ರೇಷನ್ ನನ್ನ ಮಕ್ಕಳ ಖುಷಿಗೋಸ್ಕರ. ನನ್ನ ಸ್ಟೂಡೆಂಟ್ಸ್ ತುಂಬ ಖುಷಿ ಪಡ್ತಾರೆ ಅಂತ ನೋಡೋಂತ್ರಿ. ನನ್ನ ಸ್ಟೂಡೆಂಟ್ಸ್ ಆ ಒಂದು ಈವೆಂಟಲ್ಲಿ ಯಾವ ರೀತಿ ಸೆಲೆಬ್ರೇಷನ್ನಲ್ಲಿ ಎಂಜಾಯ್ ಮಾಡ್ತಾರೆ ಅಂತೇಳಿ ನಿಮಗೂ ಗೊತ್ತಾಗುತ್ತೆ. ನೋಡಿ, ಇವತ್ತು ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಟ್ಯೂಷನಲ್ಲಿ ಕ್ಲಾಸಲ್ಲಿ ನಾನು ಸ್ಮಾಲಾಗಿ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ನನ್ನ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ನೋಡಿ ಅವರಾಗೆ ಹೇಗೆ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ, ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ. ನೋಡಿ ಇಲ್ಲಿ ನೋಡಿ ಎಷ್ಟು ಮುದ್ದಾಗಿ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಲ್ವಾ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಎಲ್ಲರೂ ಒಂದ್ಸರಿ ಹಾಯ್ ಹೇಳಿ. ನೋಡಿ, ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ನಾನು ನಿಮಗೆ ನಮ್ಮ ಕ್ರಿಸ್ಮಸ್ ಟ್ರೀ ಮತ್ತು ಅಲ್ಲಲ್ಲಿರೋ ಸ್ವೀಟ್ಸ್ ಹೇಗೆ ರೆಡಿ ಮಾಡಿದ್ದಾರೆ ನಾನೆಲ್ಲ ಇವತ್ತು ತೋರಿಸ್ತೀನಿ. ಒಂದು ಸ್ಮಾಲ್ ಸೆಲೆಬ್ರೇಷನ್ ಅಷ್ಟೇ, ಕ್ರಿಸ್ಮಸ್ದು ಒಂದು ಸ್ಮಾಲ್ ಸೆಲೆಬ್ರೇಷನ್. ಓಕೆ, ನೋಡೋಣ ಈಗ ಎಲ್ಲರೂ ಹ್ಯಾಪಿ ಕ್ರಿಸ್ಮಸ್. ನನಗೆ ನನ್ನ ಟ್ಯೂಷನ್ ಕ್ಲಾಸಲ್ಲಿ ಎಲ್ಲ ಧರ್ಮಗಳ ಬಗ್ಗೆನೇ ತಿಳಿಸ್ಕೊಡ್ಬೇಕು ಅಂತ ನಂಗೆ ತುಂಬ ಆಸೆ. ಓನ್ಲಿ ಸ್ಟಡಿ ಅಂತ ಇದ್ದರೆ ಮಕ್ಕಳು ತುಂಬ ಬರ್ಡನ್ ಆಗಿ ಹೋಗ್ತಾರೆ. ನಾನು ಅದಕ್ಕೆ ಆ ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಟ್ಯೂಷನ್ ಕ್ಲಾಸಲ್ಲಿ ನಾನು ಎಲ್ಲ ಈವೆಂಟ್ಸ್ನೂ ಆಗಿರ್ಬೋದು, ಎಲ್ಲ ಫೆಸ್ಟಿವಲ್ಸ್ನೂ ಆಗಿರ್ಬೋದು ಸೆಲೆಬ್ರೇಷನ್ ಮಾಡ್ತೀನಿ. ಅದರಲ್ಲೂ ತುಂಬ ಎಂಜಾಯ್ ಮಾಡಿದರೆ ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಯಾವುದೇ ಒಂದು ಸೆಲೆಬ್ರೇಷನ್ ಇದ್ರೂ ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ನನಗೂ ತುಂಬ ಖುಷಿ ಆಗುತ್ತೆ. ಹಾಗೆ ಇವತ್ತೇ ನೋಡಿ ಯಾವ ರೀತಿ ಇದು ಮಾಡಿದ್ದಾರೆ ಅಂದರೆ, ಅವರೇ ಒಂದು ಕ್ವಿಜ್ ಕೊಟ್ಟಿದ್ದೆ ಅವ್ರಿಗೆ ನಾನು. ಯಾವುದೇ ಬಜೆಟ್ ಇಲ್ಲದೆ ನೀವೇ ಒಂದು ಅಮೌಂಟ್ ಖರ್ಚಾಗದೆ ಮನೇಲೇ ಇರೋ ವಸ್ತುಗಳಿಂದ ಪ್ರಿಪ್ರೇಷನ್ ಮಾಡಬೇಕು ಅಂತೇಳಿ ಅದಕ್ಕೆ ಅವರೇ ರೆಡಿ ಮಾಡಿದ್ದಾರೆ ಇದನ್ನೆಲ್ಲ ಯಾವ ರೀತಿ. ನೋಡಿ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಮುದ್ದಾಗಿ ಸೆಲೆಬ್ರೇಷನ್ ಏನು ಮಾಡ್ತಿದ್ದಾರೆ. ಅದ್ರಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಆಗಿದ್ದಾರೆ, ಹಾಲಿಡೇ ಕ್ರಿಸ್ಮಸ್ ಹಾಲಿಡೇ ಅಂತ ಹೇಳಿ ಸ್ವಲ್ಪ ಮಕ್ಕಳು ಬಂದಿದ್ದಾರೆ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹ್ಯಾಪಿ ಕ್ರಿಸ್ಮಸ್ ಒನ್ಸ್ ಅಗೇನ್. ಈವೆಂಟ್ ಲಾಸ್ಟ್ ಟೈಮ್ ನಾನು ಕೇಕ್ ಆ್ಯಂಡ್ ಸ್ವೀಟ್ಸ್ ಪ್ರೊವೈಡ್ ಮಾಡಿದೆ. ಈ ಸರಿ ನಾನು ಸ್ವಲ್ಪ ಕೇಕ್ ಕಟ್ ಮಾಡಲಿಲ್ಲ, ಯಾಕಂದರೆ ಮಕ್ಕಳು ಸ್ವಲ್ಪ ಸೆಲೆಬ್ರೇಷನಿಗೆ ಕಡಿಮೆ ಇದ್ದಾರೆ. ಪಾಪ ಅವ್ರನ್ನ ಬಿಟ್ಟು ಮಾಡಿದರೆ ನನಗೆ ಸರಿ ಇರಲ್ಲ ಅಂತೇಳಿ ನಾನು ಕೇಕ್ ಕಟ್ಟಿಂಗ್ ಮಾಡಿಲ್ಲ. ನ್ಯೂ ಇಯರ್ ಹತ್ರ ಬರ್ತಿದೆ ಅಲ್ವಾ, ಅದಕ್ಕೆ.
ನೋಡಿ ಇಷ್ಟ ಆಗಿತ್ತು ನನ್ನ ಇವತ್ತಿನ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ನ ಒಂದು ಮಿನಿ ವ್ಲಾಗ್. ಇವತ್ತು ನನ್ನಂಥ ಸ್ಟೂಡೆಂಟ್ಸ್ ತುಂಬ ಎಂಜಾಯ್ ಮಾಡಿದ್ದಾರೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ವೀಕ್ಷಕರೇ.